ಮಾವಯ್ಯನವ್ರೆ, ಅತ್ತೆಯವ್ರು ನನ್ನ ಬಗ್ಗೆ ಹೀಗೆ ಮಾತಾಡ್ತಿರೋದು ಕೇಳಿ ನನಗೆ ನಿಜವಾಗ್ಲೂ ತುಂಬಾ ನೋವಾಗ್ತಿದೆ. ನಾಟಕ ಮಾಡಿದ್ದು ಸಾಕು ಕಣೋ, ಸಾಕು. ನನ್ ಮಾತು ಕೇಳಿ. ಇವನು ಕೆಟ್ಟವನು ರೀ, ಕೆಟ್ಟವನು. ನಮ್ಮ ರಾಜ ಜೀವನನ ನಾಶ ಮಾಡಕ್ಕೆ ಹೊರಟಿದ್ದು ಶೌರ್ಯ ಅಲ್ಲ ರೀ, ಇವನು. ಆ ವಿಷಯ ಗೊತ್ತಾಗಿ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇವ್ರ ಅಪ್ಪ ಅಮ್ಮ ಇಬ್ರು ಜಗಳ ಮಾಡ್ತಿದ್ರು. ಅವರು ಜಗಳ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿ ಏನು? ಇದೆ ರೀ, ಇದೆ. ಆಗ ಆದ್ಯ ಕೂಡ ನನ್ನ ಜೊತೆಲಿದ್ಲು. ಹೌದು ದೊಡ್ಡಪ್ಪ, ದೊಡ್ಡಮ್ಮ ಹೇಳಿದ್ದೆಲ್ಲ ನಿಜಾನೇ. ಆದ್ಯ, ಇಲ್ಲಿವರೆಗೂ ನಿನ್ ಮಾತು ಅಂದ್ರೆ ಒಂದು ನಂಬಿಕೆ ಇತ್ತು. ಆ ನಂಬಿಕೆನ ಕಳ್ಕೋಬೇಡ. ದೊಡ್ಡಪ್ಪ, ಜಾನಕಿ, ಮಗಳ ಮೇಲಿರೋ ಪ್ರೀತಿಯಿಂದ ಇನ್ನೂ ಈ ಮದುವೆ ನಿಲ್ಲಿಸ್ಬೇಕು ಅಂತ ನೋಡ್ಬೇಡ. ಮದುವೆ ನಡೆಯೋಕ್ ಬಿಡು. ಪುರೋಹಿತ್ರೆ, ಮುಂದುವರ್ಸಿ. ಇವನು ಒಳ್ಳೆಯವನಲ್ಲ ಬಿಗ್ರೆ. ಅವನ್ಗೆ ರಾಜಲಕ್ಷ್ಮಿ ಕುತ್ತಿಗೆಗೆ ತಾಳಿ ಕಟ್ಟೋದಲ್ಲ, ಕನಿಷ್ಠ ಅವಳ ನೆರಳನ್ನು ಕೂಡ ಮುಟ್ಟೋ ಅರ್ಹತೆ ಇಲ್ಲ. ಬೀಗ್ರು ಹೇಳಿದ್ದು ನಿಜ. ನನ್ ಸೊಸೆ ಅನ್ಕೊಂಡಿರೋ ನಿಮ್ ಮಗಳು ಹೇಳಿರೋದು ನಿಜ. ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ ನೀನು? ನೀನ್ ಬಾಯಿ ಮುಚ್ಚೋ.